ಹಾಯ್ ಫ್ರೆಂಡ್ಸ್, ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಸೊಳ್ಳೆ ಕಾಟ ಅಂತೂ ಇದ್ದೇ ಇರತ್ತೆ ಅಲ್ವಾ? ಸಂಜೆ ಆದ್ರೆ ಸಾಕು, ಇವುಗಳ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿರುತ್ತೆ. ಈ ಸೊಳ್ಳೆಗಳ ಕಾಟದಿಂದ ವ್ಯಾಧಿಗಳು, ಡೆಂಗ್ಯೂ, ಚಿಕನ್ ಗುನಿಯಾ, ಮಲೇರಿಯಾ ಈ ರೀತಿ ಸೊಳ್ಳೆಗಳಿಂದ ಬರುವಂತ ಪ್ರಾಣಾಂತಕ ವ್ಯಾಧಿಗಳು ತುಂಬಾನೇ ಇದೆ. ತುಂಬಾ ಜನರು ಮನೆಯಲ್ಲಿ ಸೊಳ್ಳೆಗಳು ಬರಬಾರ್ದು ಅಂತ ಮಸ್ಕಿಟೋ ಕಾಯಿಲ್ಸ್, ರೀಪೆಲ್ಲರ್ಸ್ ಹಾಗೆ ಮಸ್ಕಿಟೋ ಸ್ಪ್ರೇಸ್ ಈ ರೀತಿ ಯಾವುದ್ಯಾವುದೋ ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನ ಹೆಚ್ಚಾಗಿ ಬಳಸ್ತಾ ಇರ್ತೀವಿ. ಮುಖ್ಯವಾಗಿ ಹೇಳಬೇಕು ಅಂದರೆ ಇದು ಮಕ್ಕಳಿಗಾಗಿರಬಹುದು ಅಥವಾ ಹಿರಿಯರಿಗಾಗಿರಬಹುದು ತುಂಬಾನೇ ಡೇಂಜರ್. ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಅನ್ನೋದು ತುಂಬಾ ಜನರಿಗೆ ಸೇರೋದಿಲ್ಲ. ಇದರಿಂದಾಗಿ ಶ್ವಾಸ ಸಂಬಂಧಿತ ಸಮಸ್ಯೆಗಳು, ಆಸ್ತಮಾ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತುಂಬಾನೇ ಹೆಚ್ಚಾಗಿದೆ. ಅದಕ್ಕಾಗಿ ಈ ರೀತಿಯಾದಂಥ ಕೆಮಿಕಲ್ಸ್ನ ಬಳಸದೆ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಮನೆಯಲ್ಲಿ ಸೊಳ್ಳೆಗಳನ್ನು ಕಡಿಮೆ ಮಾಡಿಕೊಳ್ಳುವಂಥ ಇವತ್ತು ನಾನು ಒಂದು ಅದ್ಭುತವಾದಂಥ ಟಿಪ್ಪನ್ನು ಹೇಳಬೇಕನ್ಕೊಂಡಿದ್ದೀನಿ. ಮತ್ತೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ? ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ರೀತಿಯಾದಂಥ ಟಿಪ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ? ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಫ್ರೆಂಡ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿಯಾದಂಥ ಯೂಸ್ಫುಲ್ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ. ಇದಕ್ಕಾಗಿ ನಮಗೆ ಮೊದಲು ಬೇಕಾಗಿರುವಂಥದ್ದು 4 ಬೆಳ್ಳುಳ್ಳಿ ಹೆಸಲು. ಈ 4 ಬೆಳ್ಳುಳ್ಳಿ ಹೆಸಲನ್ನ ಈ ರೀತಿ ಸಿಪ್ಪೆ ತೆಗೆದ್ಬಿಟ್ಟು ಒಂದು ಕುಟ್ಟೋ ಕಲ್ಲಲ್ಲಿ ಹಾಕ್ಕೊಂಡು ಇದು ಚೆನ್ನಾಗಿ ಮೆತ್ತಗಾಗುವವರೆಗೂ ಜಜ್ಕೋಬೇಕು. ಫ್ರೆಂಡ್ಸ್, ಸೊಳ್ಳೆಗಳನ್ನ ನಿವಾರಿಸಲಿಕ್ಕೆ ಸಹಜ ಸಿದ್ಧವಾದಂತ ಮಾರ್ಗದಲ್ಲಿ ಬೆಳ್ಳುಳ್ಳಿ ದಿ ಬೆಸ್ಟ್ ಅಂತಾನೆ ಹೇಳ್ಕೋಬಹುದು. ಫ್ರೆಂಡ್ಸ್, ಬೆಳ್ಳುಳ್ಳಿ ಅನ್ನೋದು ಆಂಟಿ ಲಾರ್ಡ್ ವಿಸಿಲರ್ ಲಕ್ಷಣಗಳನ್ನ ಹೊಂದಿರುತ್ತೆ. ಇದು ಸೊಳ್ಳೆಗಳನ್ನ ಸಾಯಿಸ್ಲಿಕ್ಕೆ ಅದ್ಭುತವಾಗಿ ಸಹಾಯ ಮಾಡುತ್ತೆ ಅಂತಾನೆ ಹೇಳಬಹುದು. ಈ ಬೆಳ್ಳುಳ್ಳಿಯಿಂದ ಬರುವಂತ ಘಾಟು ವಾಸನೆಯಿಂದಾಗಿ ಸೊಳ್ಳೆಗಳಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ಇವು ದೂರ ಓಡಿ ಹೋಗುತ್ತೆ. ನೋಡಿ, ಈ ರೀತಿ ಜಜ್ಕೊಂಡ ಬೆಳ್ಳುಳ್ಳಿಯನ್ನ ಒಂದು ಚಿಕ್ಕ ಬೌಲ್ಗೆ ಹಾಕ್ಕೋಬೇಕು. ಆನಂತರ ನಮಗೆ ಬೇಕಾಗಿರುವಂಥದ್ದು ಕರ್ಪೂರ ಅಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರತ್ತಲ್ವಾ? ಇದಕ್ಕಾಗಿ ಒಂದು 2 ಅಥವಾ 3 ಕರ್ಪೂರನ ಪುಡಿ ಮಾಡಿಬಿಟ್ಟು ಈ ಬೆಳ್ಳುಳ್ಳಿ ಜೊತೆಗೆ ಹಾಕ್ಕೋಬೇಕು. ನಿಮಗೆ ಇದರ ಘಮ ಇಷ್ಟ ಆಗತ್ತೆ ಅಂದರೆ ಇನ್ನೂ ಒಂದು 3-4 ಕರ್ಪೂರನ ಈ ರೀತಿ ಪುಡಿ ಮಾಡಿ ಕೂಡ ಎಕ್ಸ್ಟ್ರಾ ಹಾಕ್ಕೋಬಹುದು. ಈ ಕರ್ಪೂರ ಸೊಳ್ಳೆಗಳನ್ನು ಓಡಿಸ್ಲಿಕ್ಕೆ ಅತಿ ವೇಗವಾಗಿ ಕೆಲಸ ಮಾಡುತ್ತೆ. ಆನಂತರ ನಮಗೆ ಬೇಕಾಗಿರುವಂಥದ್ದು ತುಪ್ಪ. ನೋಡಿ, 1 ಸ್ಪೂನ್ನಷ್ಟು ತುಪ್ಪನ ಇದರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ತುಪ್ಪ ಯಾವ ಬ್ರ್ಯಾಂಡ್ ಬೇಕಾದರೂ ಕೂಡ ಬಳಸ್ಬೋದು ಅಥವಾ ಹಸು ತುಪ್ಪ ಇದ್ರೂ ಕೂಡ ಉಪಯೋಗಿಸ್ಕೋಬಹುದು. ಈಗ ನಮ್ಮ ನ್ಯಾಚುರಲ್ ಮಸ್ಕಿಟೋ ಕಿಲ್ಲರ್ ರೆಡಿಯಾಗಿದೆ. ಇದರಲ್ಲೇ ಬೇಕಿದ್ರೆ ಸ್ವಲ್ಪ ನೀವು ಹರಳೆ ಎಣ್ಣೆನ ಕೂಡ ಉಪಯೋಗಿಸ್ಕೋಬಹುದು. ಆದರೆ ಇವಾಗ ಇದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂದರೆ, ಈ ರೀತಿ ಮಣ್ಣಿನ ದೀಪ ಸಿಗತ್ತಲ್ವಾ, ಇದರಲ್ಲಿ ಈ ಪೇಸ್ಟನ್ನು ಹಾಕ್ಕೋಬೇಕು. ದೀಪ ಸ್ವಲ್ಪ ದೊಡ್ಡದಿತ್ತು ಅಂದರೆ ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದರಲ್ಲಿ ಒಂದು ಹತ್ತಿ ಉಂಡೆನ ಮಾಡಿಕೊಂಡು ಇದರಲ್ಲಿ ಚೆನ್ನಾಗಿ ದೀಪದಲ್ಲಿ ಅದ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೋಬೇಕು. ಈ ರೀತಿ ಬತ್ತಿನ ರೆಡಿ ಮಾಡ್ಕೊಂಡ್ಬಿಟ್ಟು ಸಂಜೆ ಸಮಯದಲ್ಲಿ ನಿಮ್ಮ ಎಲ್ಲ ಕಿಟಕಿ ಮತ್ತು ಬಾಗಿಲುಗಳನ್ನು ಮುಚ್ಚಿ ಈ ದೀಪವನ್ನು ಹಚ್ಚಬೇಕು. ಈ ದೀಪ ಏನಿಲ್ಲ ಅಂದರೂ 25ರಿಂದ 30 ನಿಮಿಷದವರೆಗೂ ಚೆನ್ನಾಗಿ ಉರಿಯುತ್ತೆ. ಅಷ್ಟರಲ್ಲಿ ಆ ಕೋಣೆಯಲ್ಲಿರುವಂಥ ಸೊಳ್ಳೆಗಳು ಸಂಪೂರ್ಣವಾಗಿ ಸತ್ತು ಹೋಗುತ್ತೆ. ಅಥವಾ ಒಂದು ವೇಳೆ ಬದುಕಿದ್ರೂ ಸಹ ಇದರ ವಾಸನೆಗೆ ಅವು ತುಂಬ ದೂರ ಹೋಗ್ಬಿಡತ್ತೆ. ಹಾಗೆ ನೀವು ಇದನ್ನು ಸಂಜೆ ಟೈಮ್ನಲ್ಲಿ ಒಂದ್ಸಲ ಹಚ್ಚಿದ್ರೆ ಇಡೀ ರಾತ್ರಿ ಪೂರ್ತಿಯಾಗಿ ನಿಮಗೆ ಸೊಳ್ಳೆಗಳ ಕಾಟವಿಲ್ಲದೆ ಆರಾಮಾಗಿ ನಿದ್ದೆ ಮಾಡಬಹುದು. ಹಾಗೆ ಗಾಳಿಯಲ್ಲಿರುವಂಥ ಬ್ಯಾಕ್ಟೀರಿಯಾ, ವೈರಸ್ಸನ್ನು ಕೂಡ ನಿವಾರಿಸಿ ನಮಗೆ ಇದು ಒಳ್ಳೆ ಏರ್ ಪ್ಯೂರಿಫೈಯರ್ ಆಗಿ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕಾಗಿ ಈ ರೆಮಿಡಿ ಶ್ವಾಸ ಸಂಬಂಧಿತ ಸಮಸ್ಯೆಗಳನ್ನು ಕೂಡ ನಿವಾರಿಸುತ್ತೆ. ನಿಮ್ಮ ಮನೆಯ ಸುತ್ತಮುತ್ತಲ ಗಾರ್ಡನ್ನಲ್ಲಿ ಸೊಳ್ಳೆಗಳು ಜಾಸ್ತಿ ಇದೆ ಅನ್ಸಿದ್ರೆ ಅಲ್ಲಿ ಕಾಫಿ ಬೀಜಗಳು ಅಥವಾ ಕಾಫಿ ಪುಡಿಯನ್ನು ಚೆಲ್ಲಿ. ಈ ರೀತಿ ಮಾಡೋದ್ರಿಂದ ಕೂಡ ಸೊಳ್ಳೆಗಳು ಓಡಿ ಹೋಗುತ್ತೆ. ಹಾಗೆ ಬೆಳಕು ಇರುವ ಜಾಗದಲ್ಲಿ ಸೊಳ್ಳೆಗಳು ತುಂಬ ಹೆಚ್ಚಾಗಿ ಇರುತ್ತೆ. ಏಕೆಂದರೆ ಲೈಟ್ಸ್ ಅಥವಾ ಬಲ್ಬ್ಸ್ನಿಂದ ಬರುವಂಥ ಬೆಳಕಿನಿಂದಾಗಿ ಆ ಕಾಂತಿಗೆ ಸೊಳ್ಳೆಗಳನ್ನೋದು ಹೆಚ್ಚಾಗಿ ಅಟ್ರಾಕ್ಟ್ ಆಗುತ್ತೆ. ಅದಕ್ಕಾಗಿ ರಾತ್ರಿ ಸಮಯದಲ್ಲಿ ಲೈಟ್ನ ಆಫ್ ಮಾಡಿಕೊಂಡು
ಸೊಳ್ಳೆ ಪರದೆಯನ್ನು ಕಟ್ಟಿ ಮಲಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಟಿಪ್ ಅಂತೂ ನಿಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ, ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.